ಕ್ಯಾನ್ಸರ್ ಕೇರ್ ಗಿವರ್ಸ್ ಸಂಸ್ಥೆ ಲಕ್ಷ್ಮೀಶ ಫೌಂಡೇಶನ್ಗೆ ಈಗ 5 ವರ್ಷ. ಕ್ಯಾನ್ಸರ್ ಕಾಯಿಲೆ ಉಳ್ಳವರ ಕುಟುಂಬದ ಸದಸ್ಯರಿಗೆ ಭಾವನಾತ್ಮಕ ಬೆಂಬಲ, ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವು ನೀಡುವ ಮೂಲಕ ಸಂಕಷ್ಟ ತಗ್ಗಿಸುವ ನಿಟ್ಟಿನಲ್ಲಿ ಸಂಸ್ಥೆ ಒಂದೊಂದೇ ಪುಟ್ಟ ಹೆಜ್ಜೆಗಳನ್ನಿಟ್ಟು ಮುಂದೆ ಸಾಗುತ್ತಿದೆ. ಕಳೆದ 4 ವರ್ಷಗಳ ಅವಧಿಯಲ್ಲಿ ಲಕ್ಷ್ಮೀಶ ಫೌಂಡೇಶನ್ ಹಮ್ಮಿಕೊಂಡ ಜನಪರ ಸೇವೆಯಲ್ಲಿ ನೀವೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದ್ದೀರಿ. ಹಾಗಾಗಿಯೇ ನಿಮ್ಮ ಮುಂದೆ ನಮ್ಮ ಕಾರ್ಯ ಚಟುವಟಿಕೆಗಳನ್ನು ತೆರೆದಿಡುತ್ತಿದ್ದೇವೆ. ಬೆಂಗಳೂರಿನ ಶಂಕರ ಕ್ಯಾನ್ಸರ್ ಆಸ್ಪತ್ರೆಗೆ ಕಳೆದ 4 ವರ್ಷಗಳಿಂದ ಪ್ರತಿ ಮಂಗಳವಾರ ಭೇಟಿ ನೀಡಿ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿರುವವರು ಹಾಗೂ ಅವರ ಮನೆಯವರಿಗೆ ಉಚಿತ ಆಪ್ತ ಸಲಹೆಯನ್ನು ನೀಡಲಾಗುತ್ತಿದೆ. ಸಾವಿರಾರು ಜನರಿಗೆ ಇದು ನೆರವಾಗಿದೆ. ಲಕ್ಷ್ಮೀಶ ಫೌಂಡೇಶನ್ ಅವರು ಇಲ್ಲಿ ಬಂದು ಮಾತಾಡಿ ಫೀಡ್ಬ್ಯಾಕ್ ಕೇಳಿ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಇದರಿಂದ ತುಂಬ ಉಪಯೋಗ ಆಗ್ತಾ ಇದೆ. ಅವರಾಗೋರೆ ಖುದ್ದಾಗಿ ಬಂದು ಫೀಡ್ಬ್ಯಾಕ್ ಕೇಳೋದು ತುಂಬ ಅಪರೂಪ. ಸೊ ತುಂಬ ಸಂತೋಷ ಈ ಥರ ಬರೋದ್ರಿಂದ. ಈ ಥರ ಹಿಂಗಾಗಿರೋದ್ರಿಂದ ಬೇಜಾರಾಗ್ತಾಯಿತ್ತು. ಈ ಥರ ಸುಮ್ಮನೆ ಅದನ್ನೇ ನೋಡ್ಕೊಂಡಿದ್ರು. ಅವರೆಲ್ಲ ಆ ಥರ ಬಂದು ಧೈರ್ಯ ಹೇಳಿ ಮಾತಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ನಮ್ಮ ಕಷ್ಟ ಸುಖಗಳನ್ನು ಕೇಳಿ ಅದಕ್ಕೆ ಸರಿಯಾದಂಥ ಒಂದು ಸಮಾಧಾನ ಮಾಡೋದಕ್ಕೆ ಉತ್ತರಗಳನ್ನು ಏನು ಕೊಡಬೇಕು ಅಂತ ಬಯಸ್ತಾರೆ, ಅದನ್ನು ಕೊಟ್ಟಾಗ ಪೇಷಂಟ್ಗಳಿಗೆ ಖಂಡಿತವಾಗಲೂ ಯೂಸ್ಫುಲ್ ಆಗುತ್ತೆ. लक्ष्मीशा फाउंडेशन वाले बहुत अच्छे हैं. वो आए थे हमारे पास, देख के गए. हमको भी बहुत अच्छा लगा उनका एडवाइस. स्ट्रांग बनने के लिए वो भी बोले. ನೀವು ಒಂದು ನಮ್ಮ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಹಿಂಗೆ ಥರ ವಾತಾವರಣನೂ ಚೇಂಜ್ ಥರ ಕಾಣುತ್ತೆ. ಮಕ್ಕಳಲ್ಲೂ ಬೇರೆ ಥರನೂ ರಿಯಾಕ್ಷನ್ನು ಇದೆ. ಈಗ ಮಾತಾಡ್ಸುವಾಗ ಏನನ್ಸುತ್ತೆ, ಹೌದು ನನ್ನ ಮಗ ಚೆನ್ನಾಗಾಗ್ತಾನೆ. ನಮಗೂ ಏನೋ ಒಂದು ಹೋಪ್ಸಲ್ಲಿ ಇರ್ತೀವಿ, ಏನೋ ಒಂದು ಹೆದರಿಕೆಯಲ್ಲಿ ಇರ್ತೀವಿ. ಇದೆಲ್ಲ ಬಿಟ್ಟು ನಾವು ನಾರ್ಮಲ್ಲಾಗಿ ಇರ್ಬೋದು ನಮ್ಮ ಮಕ್ಕಳ ಜೊತೆಗೆ ಅನ್ನೋ ಫೀಲಿಂಗ್ ಬರ್ತಾ ಇದೆ ನಮಗೀಗ. ಲಕ್ಷ್ಮೀಶ ಫೌಂಡೇಶನ್ ಅವರು ಅವಾಗವಾಗ ಬಂದು ನಮ್ಮ ಅಮ್ಮಂದು ಬಗ್ಗೆ ಎಲ್ಲ ವಿಚಾರಿಸಿ ಹೋಗ್ತಾರೆ. ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಕೊಡ್ತಾರೆ. ಸೊ ಏನೇನು ತಗೋಬೇಕು ಅಂತ ಅವರು ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ತಾರೆ. ನಮಗೂ ಅಪ್ರಿಷಿಯೇಟ್ ಮಾಡಬೇಕು ಮೇಡಮ್. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಅಳಬೇಡ ಮನಸೇ ಆದದ್ದೆಲ್ಲ ಒಳಿತೇ ಆಯಿತು. ಕ್ಯಾನ್ಸರ್ ಉಳ್ಳವರು ಹಾಗೂ ಆರ್ಥಿಕ ಸಂಕಷ್ಟದಲ್ಲಿ ಇರುವವರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ನೆರವು ನೀಡುವುದು ಲಕ್ಷ್ಮೀಶ ಫೌಂಡೇಶನ್ನ ಮಹತ್ವಾಕಾಂಕ್ಷಿ ಯೋಜನೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪಾಲಕರು ಅಥವಾ ಪೋಷಕರು ಕೊಡಬೇಕಾದ ಫೀಸನ್ನು ವಿದ್ಯಾಸಂಸ್ಥೆಗಳಿಂದ ಕೂಲಂಕಷವಾಗಿ ಪರಿಶೀಲಿಸಿ ನಮ್ಮ ಲಕ್ಷ್ಮೀಶ ಫೌಂಡೇಶನ್ನಿನ ಅಕೌಂಟ್ನಿಂದ NEFT ಮೂಲಕ ವಿದ್ಯಾಸಂಸ್ಥೆಗಳಿಗೆ ಡೈರೆಕ್ಟಾಗಿ ಕೊಡ್ತಾ ಇದ್ದೇವೆ. ಇಲ್ಲಿಯವರೆಗೆ ನಾವೊಂದು 125 ವಿದ್ಯಾರ್ಥಿಗಳಿಗೆ ಒಂದು 32 ಲಕ್ಷ ರೂಪಾಯಿ ಅಷ್ಟನ್ನು ಹಣವನ್ನು ಸಂದಾಯ ಮಾಡಿದ್ದೇವೆ. ನಮಸ್ತೆ, ನನ್ನ ಹೆಸರು ಅನಘಾ HL. ನನಗೆ ಸೆಕೆಂಡ್ PUCಯಿಂದ ಈಗ ಡಿಗ್ರಿ ಸೆಕೆಂಡ್ ಇಯರ್ವರೆಗೂ ಲಕ್ಷ್ಮೀಶ ಫೌಂಡೇಶನ್ ಅವರೇ ಫೀಸ್ ಪೇ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಹೆಲೋ, ನಮಸ್ತೆ. ನನ್ನ ಹೆಸರು ಶ್ರೇಯಾ ಅಂತ. ನಾನು ASC ಕಾಲೇಜಲ್ಲಿ ಸೆಕೆಂಡ್ PU ಸೈನ್ಸ್ ಓದ್ತಾ ಇದ್ದೀನಿ. ಲಾಸ್ಟ್ 6 ಮಂತ್ಸ್ ಬ್ಯಾಕ್ ನಮ್ಮ ಅಮ್ಮಂಗೆ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಯಿತು. ಮತ್ತು ಅವರೀಗ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಅಲ್ಲಿ ನಮಗೆ ಪರಿಚಯ ಆಗಿದ್ದು ಲಕ್ಷ್ಮೀಶ ಫೌಂಡೇಶನ್. ಸೊ ಅವ್ರು ಬಂದು ಹೇಳಿದ್ರು ಕ್ಯಾನ್ಸರ್ ಪೇಷಂಟ್ಸ್ ಅವ್ರ ಮಕ್ಕಳಿಗೆಲ್ಲ ಫ್ರೀಯಾಗಿ ಲೈಕ್ ಎಜುಕೇಷನ್ಸಲ್ಲಿ ಸ್ಕಾಲರ್ಶಿಪ್ ಆಗಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರು ಅವರು. ಸೊ ಹೇಗೋ ನಾನು ಎಜುಕೇಷನ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಅವ್ರು ನನ್ನ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ರು. ನನ್ನ ಕಾಲೇಜಲ್ಲಿ ಬ್ಯಾಲೆನ್ಸ್ ಫೀಸ್ ಇದ್ದಿದ್ದನ್ನು ಅವ್ರು ಕಟ್ಕೊಟ್ರು. ಲೈಕ್ ಆ ಒಂದು ಇದರಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಅವರು. ನನ್ನ ಹೆಸರು ಪ್ರೇಕ್ಷಾ ಅಂತ. ನಾನು ಫಸ್ಟ್ PU ಓದ್ತಾ ಇದ್ದೀನಿ. ಲಕ್ಷ್ಮೀಶ ಫೌಂಡೇಶನ್ ಅವರು ನನಗೆ ಓದೋಕ್ಕೆ ಸಹಾಯ ಮಾಡ್ತಿದ್ದಾರೆ. ನನ್ನ ಫೀಸ್ ಕೂಡ ಅವರೇ ಕಟ್ಟಿದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆಸ್ಪತ್ರೆ ಖರ್ಚು ತುಂಬ ಬೇಸತ್ತಿದ್ದೆ. ಅಂಥ ಸಮಯದಲ್ಲಿ ನನಗೆ ಲಕ್ಷ್ಮೀಶ ಫೌಂಡೇಶನ್ ಅವರು ನನ್ನ ಮಗನ ಓದಿಗೆ ಸಹಾಯ ಮಾಡಿ ಹೊಸ ಉರುಪನ್ನು ಕೊಟ್ಟರು. ಪ್ರತಿ ತಿಂಗಳು ಶೈಕ್ಷಣಿಕ ಶುಲ್ಕಕ್ಕಾಗಿ ಬೇಡಿಕೆ ಬರುತ್ತಲೇ ಇದೆ. ಅಗತ್ಯವುಳ್ಳವರಿಗೆ ನೆರವಾಗಲು ನಿಧಿ ಸಂಗ್ರಹಣೆ ಅನಿವಾರ್ಯವಾಗಿದೆ. ಹಾಗಾಗಿಯೇ ಕಳೆದ 4 ವರ್ಷಗಳಿಂದಲೂ ನಿಧಿ ಸಂಗ್ರಹಣೆಯಲ್ಲಿ ನಾಡಿನ ಖ್ಯಾತ ಕಲಾವಿದರು ಕೈಜೋಡಿಸಿದ್ದು
ಲಕ್ಷ್ಮೀಶಾ ಫೌಂಡೇಶನ್ನ ಸಮಾಜಮುಖಿ ಕೆಲಸದಲ್ಲಿ ಅವರು ನೆರವಾಗಿದ್ದಾರೆ. ನಾಡಿನ ಚಿಂತಕರು, ಧುರೀಣರು, ಸಾಮಾಜಿಕ ಕಳಕಳಿ ಉಳ್ಳ ನೇತಾರರು, ಲೇಖಕರು, ವೈದ್ಯರು ಹೀಗೆ ಹಲವಾರು ಹಿರಿಕಿರಿಯರು ಲಕ್ಷ್ಮೀಶಾ ಫೌಂಡೇಶನ್ ಕಾರ್ಯಕ್ಕೆ ಒತ್ತಾಸೆಯಾಗಿದ್ದಾರೆ, ಬೆಂಬಲವಾಗಿ ನಿಂತಿದ್ದಾರೆ. ಲಕ್ಷ್ಮೀಶಾ ಫೌಂಡೇಶನ್ ಯಾರ ಹೆಸರು ಬಂದಿದೆಯಲ್ಲ ಅವ್ರು ಬಹಳ ಬೇಗ ತೀರ್ಕೊಂಡ್ರು. ಆದ್ರೆ ತೀರ್ಕೊಂಡ ನಂತರವೂ ಕೂಡ ಅವರ ಸುಂದರವಾದ ಬದುಕು ಉಷಾ ಅಕ್ಕನ ಮೂಲಕ ಎಷ್ಟು ಸುಂದರವಾಗಿ ಎಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ. ಬದುಕು ಏನು ಸುಂದರವಾಗಿದೆ. ತನಗಾದಂತಹ ದುಃಖ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತಾಗ್ಲಿ, ನನಗೆ ಬಂದಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಹೇಗೆ ನಿಭಾಯಿಸಿದ್ನೋ ನಾನು ಹಾಗೆ ಅವ್ರಿಗೆ ಆ ತೊಂದರೆ ಬರದೇ ಇರಲಿ ಅಂತ ಸಹಾಯ ಮಾಡೋದಿದೆಯಲ್ಲ, ಇದೊಂದು ಮನುಷ್ಯ ಗುಣ. ಬೆಂಗಳೂರಿನ ಕೊಳೆಗೇರಿಗಳಿಗೆ ತೆರಳಿ ಬಳಸಿದ ಬಟ್ಟೆಗಳ ವಿತರಣೆಯನ್ನು ಸತತವಾಗಿ ಕಳೆದ 4 ವರ್ಷಗಳಿಂದ ಮಾಡುತ್ತಿದೆ. ವೃದ್ಧಾಶ್ರಮಗಳಿಗೆ ಭೇಟಿ, ನಮ್ಮಷ್ಟು ಚೆನ್ನಾಗಿ ಮಾತಾಡಿಸಿ ಮರ್ಕಿ ಇಬ್ಬರು ಬಂದು ಅಲ್ಲಿ ನಮ್ಗೆ ಬೆಡ್ಶೀಟ್ ಕೊಟ್ಟು ನಮ್ಗೆ ಖುಷಿ ಪಡಿಸಿದ್ರು. ಅಲ್ಲಿ ನಮ್ಮ ವೃದ್ಧಾಶ್ರಮಕ್ಕೆ ಬಂದು ಇಬ್ಬರು ಬೆಡ್ಶೀಟ್ಗಳನ್ನ ಕೊಟ್ಟು ಹೋಗಿದ್ದಾರೆ. ತುಂಬ ಖುಷಿ ಆಯಿತು. ಮೇಡಮ್ಮರು ನಮ್ಮ ಆಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಂದು ನಮ್ಗೆ ಚೆನ್ನಾಗಿ ಮಾತಾಡಿಸ್ಕೊಂಡು ನೋಡಿಕೊಂಡು ಬೆಡ್ಶೀಟ್ ಕೊಟ್ಟರು. ನಮಸ್ಕಾರ. ಅರಿವಿನ ಸರಣಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಪ್ರಾಯೋಜಕತ್ವ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಋತುಸ್ರಾವದಲ್ಲಿ ಸ್ವಚ್ಛತೆ ಅಥವಾ ಮೆನ್ಸ್ಟ್ರುವಲ್ ಹೈಜೀನ್, ಅದರ ಬಗ್ಗೆ ನಾನು ಹೇಳಬೇಕು ಅಂತಿದ್ದೀನಿ. ಲಕ್ಷ್ಮೀಶಾ ಫೌಂಡೇಶನ್ನಲ್ಲಿ ಸ್ವಯಂ ಸೇವೆ ಮಾಡುವುದಕ್ಕೆ ಹೆಮ್ಮೆ ಪಡುವವರು, ಸಾರ್ಥಕತೆ ಕಂಡುಕೊಳ್ಳುವವರಿಗೇನು ಕಡಿಮೆ ಇಲ್ಲ. ನಾನು ಯಾಕೆ ಅಲ್ಲಿ ಇನ್ವಾಲ್ವ್ ಆಗೋಕೆ ಇಷ್ಟಪಡ್ತೀನಿ ಅನ್ನೋದು ಲಕ್ಷ್ಮೀಶಾ ಫೌಂಡೇಶನ್ನಲ್ಲಿ ಇರುವಂತಹ ಬದ್ಧತೆ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ. ವೈ ವಿ ಆರ್ ಅಸೋಸಿಯೇಟೆಡ್ ವಿತ್ ಲಕ್ಷ್ಮೀಶಾ ಫೌಂಡೇಶನ್ ಅಂತ ಒಂದು ಬಂದಾಗ ನನಗೆ ಅನಿಸಿದ್ದು ಲಕ್ಷ್ಮೀಶಾ ಫೌಂಡೇಶನ್ ಈಸ್ ಎ ವೆರಿ ಜಿನ್ಯೂನ್ ಫೌಂಡೇಶನ್ ಅಂತ ನನಗೆ ಅನ್ನಿಸ್ತು. ಅವ್ರ ಜೊತೆಗೆ ನಾವು ಒಂದೇ ಒಂದು ಸಹಾಯ ಅಂದರೆ ನಮಗೆ ಅಷ್ಟೊಂದು ಆಗಲ್ಲ, ಅವರಷ್ಟು ಮಾಡಲಿಕ್ಕೆ. ಅವರು ತುಂಬ ನಿಸ್ವಾರ್ಥದಿಂದ ಮಾಡ್ತಾರೆ. ಅದರಲ್ಲಿ ಒಂದು ತೃಣಕ್ಕೆ ಸಮಾನಷ್ಟು ನಾವು ಕಿರುಬಳ್ಳಷ್ಟು ಅವ್ರ ಜೊತೆ ನಾವು ಕೈಗೂಡ್ತಾ ಇದ್ದೀವಿ. ಮಹಾಗಣಪತಿ ಮನಸಾ ಸ್ಮರಾಮಿ. ಬಹುಬೇಡಿಕೆಯ ಆರೋಗ್ಯ ಸೇವೆ, ಅದರಲ್ಲೂ ಆರೈಕೆಯನ್ನು ಮಾಡುವವರಿಗೆ ಅನುಕೂಲವನ್ನು, ನೆಮ್ಮದಿಯನ್ನು ನೀಡುವ, ಇನ್ನಷ್ಟು ಜನರ ಬಾಳಿನಲ್ಲಿ ನೆಮ್ಮದಿ ತುಂಬುವ ಈ ಕೆಲಸವನ್ನು ಇನ್ನೂ ವಿಸ್ತರಿಸುವ ಉದ್ದೇಶ ಇದ್ದರೂ ಸ್ಥಳಾವಕಾಶದ ಕೊರತೆ ಇದೆ. ದಾನಿಗಳು ಉದಾರ ಮನಸ್ಸಿನಿಂದ ಸ್ಥಳಾವಕಾಶ ಕಲ್ಪಿಸಿದರೆ ಹಲವು ರೀತಿಯ ಸೇವೆ ನೀಡುವ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಸಾಗುವ ಇಚ್ಛೆಯೂ ಇದ್ದು ನಿಮ್ಮೆಲ್ಲರ ಸಹಾಯ ಸಹಕಾರದ ಅಗತ್ಯವೂ ಇದೆ. ಬದಲಾದ ಕುಟುಂಬ ವ್ಯವಸ್ಥೆಯಲ್ಲಿ ಕಾಯಿಲೆ ಉಳ್ಳವರನ್ನು ನೋಡಿಕೊಳ್ಳುವುದು ದೊಡ್ಡ ಸವಾಲಾಗುತ್ತಿದೆ. ಇಂತಹ ಸನ್ನಿವೇಶದಲ್ಲಿ ಆರೈಕೆ ಮಾಡುವವರಿಗೆ ಭಾವನಾತ್ಮಕ ಬೆಂಬಲ ನೀಡುವುದು ಕಾಯಿಲೆ ಉಳ್ಳವರನ್ನು ಪರಿಣಾಮಕಾರಿಯಾಗಿ ನೋಡಿಕೊಳ್ಳಲು ನೆರವಾಗಲಿದೆ. ಕಾಯಿಲೆಯ ಉಪಶಮನಕ್ಕೆ ಶ್ರಮಿಸುವುದೇ ಲಕ್ಷ್ಮೀಶಾ ಫೌಂಡೇಶನ್ ಆಶಯವಾಗಿದೆ.